ನಮಸ್ಕಾರ ರೀ ಮಾಲಕ್ರ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ಬಿಡ್ರಿ. ಮಾಡ್ಬಿಡ್ರಿ ಸರ ಸಬ್ಸ್ಕ್ರೈಬರ್. ಏನ್ರಿಪ್ಪ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ನೀವು. ಅದ್ ಹೆಂಗಾಯ್ತಂದ್ರ ಮದುವೆಗೆ ಬಂದು ಊಟ ಮಾಡಿ ಐರಿ ಮಾಡ್ಲಾರ್ದ ಹಂಗ ಹೋದಂಗಾತ್ರಿ ಇದು. ನೋಡ್ರಿ ನಾ ಏನು ನಿಮ್ ಮನಿ ಆಸ್ತಿ ಕೇಳಾಕತ್ತಿಲ್ಲ, ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ಕೇಳಾಕತ್ತೀನಿ. ಅದನ್ ಬಿಟ್ಟು ನಾ ಏನು ಕೇಳಾಕತ್ತಿಲ್ಲ. ಮಾಡ್ಬಿಡ್ರಿ, ಹಿಂಗ್ಯಾಕ್ ಮಾಡಾಕತ್ತೀರಿ ನೀವು? ಮಾಡ್ರಿ. ನೋಡ್ರಿ ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ ನಾನು. ಮಾಡ್ರಿ ಸರ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನ್ರಿ. ನೋಡ್ರಿ ಮೊದಲಿಗೆ ನಾ ನಿಮಗ ಕಂಗ್ರಾಚುಲೇಷನ್ಸ್ ಹೇಳ್ಬಿಡ್ತೀನ್ರಿ. ಯಾಕಂತಂದ್ರ ನಾವು ಈ ವರ್ಷದ ಬೇಸಿಗೆ ಕಾಲನ ಮುಗಿಸಿ ಮಳೆಗಾಲನ ಮುಗಿಸಿ ಚಳಿಗಾಲಕ್ಕೆ ಪಾದಾರ್ಪಣೆ ಮಾಡ ಬಿಟ್ವಿ. ಇನ್ ಮ್ಯಾಗ ಚಾಲು ಮಾಡ್ತೀವ್ರಿ ನೋಡ್ರಿ ನಾವು. ಅಬ್ಬಬ್ಬಬ್ಬಬ್ಬ ಏನು ಚಳಿ! ಓ ಕಾಕಾ ಏನು ಚಳಿಯೋ! ಓ ಮಾಮ ಏನು ಚಳಿ ಅದೋ ಯಪ್ಪ! ಥಂಡಿ ಅಂತರು ಅಬ್ಬಬ್ಬ ಎರಡೆರಡು ಕೌದಿ ಹೊಚ್ಕೊಂಡ್ರು ಅವನಿ ಥಂಡಿ ಬಿಡಾಕತ್ತಿಲ್ಲೋ ಆ ನಮೂನಿ ಐತೋ ಥಂಡಿ. ಅಬ್ಬಬ್ಬಬ್ಬಬ್ಬ ಹ್ಞೂ ಅಂತ ಚಾಲು ಮಾಡ್ಬಿಡ್ತೀವ್ರಿ ನಾವು. ಅವೇನ್ರಿ ಕಾಲಗಳು ರೋಗಗಳಿದ್ದಂಗ್ರಿ, ಬರ್ತಾವು ಹೊಕ್ಕವು. ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರ್ದ. ನಾವು ಅದ್ರ ಬಗ್ಗೆ ಅದೇ ಒಂದು ದೊಡ್ಡ ಸಮಸ್ಯೆ ಅನ್ನೋರ್ ಗತ್ಲೆ ತಲೆ ಮ್ಯಾಗ ಒಂದು ಗುಡ್ಡ ಹೊತ್ಕೊಂಡವ್ರ ಗತ್ಲೆ ಅದನ್ನ ಕನ್ವರ್ಸ್ಕೊಂಡು ಅದನ್ನ ಮಂದಿ ಮುಂದೆ ಹೇಳ್ಕೊಂಡು ಅಡ್ಡಾಡ್ಕೊಂತ ಹೋಗ್ಬಿಡ್ತೀವಿ. ಯಾಕ ಈಗ ಒಂದು ಸಮಸ್ಯೆ ಬಂದಾದಂತಂದ್ರ ಅದನ್ನ ಬಗೆಹರಿಸ್ಕೊಳ್ಳೋದು ನೋಡ್ಕೋಬೇಕ್ರಿ ನಾವು ಸಮಸ್ಯೆನ ಒಂದು 10-15 ಮಂದಿ ಮುಂದೆ ಹೇಳಿದ್ರ ಅದೇನ್ ಬಗೆಹರಿತೇನ್ರಿ? ಚಳಿ ಬಂದಾದಂದ್ರ ಏನ್ ಮಾಡ್ಬೇಕ್ರಿ? ಹೋದ ವರ್ಷ ಚಳಿಗಾಲ ಮುಗಿದ ಕೂಡಲೇ ಮಡಿಚಿ ಒಂದು ಮಾಡ್ದಾಗ ಮೂಲ್ಯಾಗ ಇಟ್ಟಿರ್ತೀರಲ್ರಿ ಸ್ವೆಟರ್, ತಗೊಂಡು ಬಂದ ಹಾಕೋರಿ. ಅವನು ಬಿಸಿ ಬಿಸಿ ಊಟ ಮಾಡ್ರಿ, ಬಿಸಿ ನೀರ್ ಕುಡೀರಿ, ನೀವು ಒಟ್ಟೆ ಬೆಚ್ಚಗಿಟ್ಕೊರಿ ಸರ ದೇಹನ. ನಮ್ಮ ದೇಹನ ನಾವ ಕಾಪಾಡ್ಕೋಬೇಕು. ಯಾ ಮಂಗ್ಯ ಸುಳೆ ಮಗ ಬಂದು ನಮ್ಮ ದೇಹನ ಕಾಪಾಡಲ್ಲ. ಹೇಳಾಕತ್ತೀನ್ರಿ. ನೋಡ್ರಿ ಸ್ವಲ್ಪ ಕೇರ್ ಆಗಿರ್ರಿ. ಮನ್ಯಾಗಿದ್ದು ಸ್ವೆಟರ್ ಹಾಕೋಬಹುದು, ಬೆಚ್ಚಗೆ ಅದೆಲ್ಲ ಮಾಡ್ಕೋಬಹುದು. ಗಾಡಿ ಮ್ಯಾಗ ಹೋಗುವಾಗ ಅವನವನು ಥಂಡಿ ಅನ್ನೋದು ನೀರು ಉಗ್ಗದಂಗ ಮಾಡತ್ತ. ಅದಕ್ಕೆ ಏನು ಮಾಡ್ಬೇಕು? ಕೊಟ್ಟಿರ್ತಾರಲ್ರಿ ಹೆಲ್ಮೆಟ್, ಅದನ್ನ ಹಾಕೋರಿ. ಸ್ವೆಟರ್ ಹಾಕೋರಿ, ಇಲ್ಲ ಜರ್ಕಿನ್ ಹಾಕೊಂಡು ಹೋಗ್ರಿ. ಥಂಡಿ ಯಾಕೆ ಹತ್ತತ್ತ? ಆ ಸರ್ಕಾರದವ್ರು ಎಲ್ರು ಹೊಯ್ಕೋತಿರ್ತಾರ ಹೆಲ್ಮೆಟ್ ಹಾಕೋರ ನಿಮ್ ಅವ್ರ ಅಂತೇಳಿ. ನಾವ್ ಅದರ ಬಗ್ಗೆ ಕೇರ ಮಾಡಂಗಿಲ್ಲ. ಇಂಥ ಟೈಮ್ ಆಗಾದ್ರು ಹಾಕೋರಿ. ಯಾಕಂದ್ರ ಈ ಟೈಮ್ದಾಗ ನಮಗ್ ಏನಾದ್ರು ಪೆಟ್ ಆಯ್ತಂದ್ರ ಅದು ಬ್ಯಾಡ್ರಿ. ಅದರ ಹಿಂಸೆನೆ ಬ್ಯಾಡ್ರಿ. ಈ ಚಳಿಗಾಲದಾಗ ಜಲ್ದಿನ ಮಾಯಂಗಿಲ್ರಿ. ಆ ತರ ಆಗ್ಬಿಡ್ತ್ರಿ. ಈಗಿನ ಚಳಿಗಾಲದಾಗ ಏನಾದ್ರು ಗಾಯಗಳು ಆಗ್ಬಿಟ್ವಿ ಅಂದ್ರ ನೋಡ್ರಿ ಸ್ವಲ್ಪ ಕೇರ್ ಇಟ್ಕೋರಿ. ಸ್ವಲ್ಪ ದೇಹನ ಸ್ವಲ್ಪ ಕೇರ್ ಇಟ್ಕೋರಿ. ಮೊದಲ ಆ ಫ್ಯಾನ್ ನ ಬಂದ್ ಮಾಡಿ ಹೋಗಿರಿ ನೀವು. ಅದು ನಮ್ಮ ಹೆಸರನ್ನ ಹೊಯ್ಕೋತಿರುತ್ತ. ಅವನು ಎಷ್ಟರ ಹಸ್ತಾನೋ ಯಪ್ಪ, ನನಗಿವ ಬ್ಯಾಸ್ಗ್ಯಾಗೂ ಬಿಡಲ್ಲ, ಮಳೆಯಾಗೂ ಬಿಡಲ್ಲ, ಅವನು ಚಳಿ ಬಂದ ಇದ್ರಾಗೂ ಬಿಡ್ರು ಅಂತ ಹೊಯ್ಕೋತಿರತ್ ನಮ್ಮ ಹೆಸರ ಮ್ಯಾಗ. ಆದ್ರ ನಾವ್ ಚಾಲು ಮಾಡೋದೇ. ಆದ್ರ ಸ್ವಲ್ಪ ರೆಸ್ಟ್ ಕೊಡ್ರಿ. ಅದಕ್ಕೆ ಕೊಡ್ರಿ. ಪಾಪ ಇಷ್ಟು ವರ್ಷ ಕೆಲಸ ಮಾಡ್ಯಾದ, ಇದೊಂದು ಸೀಸನ್ದಾಗ ನೀ ಆರಾಮ್ ಇರಪ್ಪ ಅಂತ ಹೇಳಿ ಬಂದ್ ಮಾಡಿ ಒಗದ್ ಬಿಡ್ರಿ. ಅದನ್ನ ಹಚ್ಚಾಕ ಹೋಗ್ಬೇಡ್ರಿ. ನೀವೇನೋ ಕುಂತಲ್ಲೇ ಹೇಳ್ತಿಯಪ್ಪ, ಅನುಭವಿಸೋರ್ ನಾವು. ನಿನಗೇನ್ ಗೊತ್ತಂತ ನೀವೆಲ್ಲ ನನಗ್ ಹೇಳ್ಬೋದ್ರಿ ಸರ. ನಾನು ಒಂದಾನೊಂದ್ ಕಾಲದಾಗ ನಸಿನಾಗ 4-3 ವಾದ್ಯ ಬಸ್ತಿದ್ರು ನನ್ನ. ಎದ್ದೇಳೋ ಮಗನ, ಹೋಗ ಕಬ್ಬದಾಗ ನೀರು ಬಿಡು ಅಂತೇಳಿ ಅವನವನ ಆ ಕೂಲ್ ವೆದರ್ ಹರದ ಚಾದರ್ ಅದನ್ನು ಹೊಚ್ಕೊಳ್ಳಿಲ್ಲ ಅಂದ್ರ ಹರದ 12 ಮೈಯಾಗಿನ ಪದರ್, ಆಮೇಲೆ ವ್ಯಾಸ್ಲಿನ್ ಹಾಕತಿತ್ತ ನಮ್ಮ ಫಾದರ್ ಮದರ್ ಸಿಸ್ಟರ್ ಎಲ್ಲ ಬ್ರದರ್. ಹಿಂಗಾಗ್ಬಿಟ್ಟಿತ್ರಿ. ನಾನು ಎಲ್ಲ ಅನುಭವಿಸಿ ನೋಡಿನ್ರಿ. ನೋಡಿ ಅನುಭವಿಸಿಲ್ಲ, ನಾನು ಅನುಭವಿಸಿ ನೋಡಿನ್ರಿ. ಅದಕ್ಕೆ ಹೇಳಾಕತ್ತೀನ್ರಿ, ಸ್ವಲ್ಪ ಕೇರ್ ಇಟ್ಕೋರಿ ಚಳಿಗಾಲದಾಗ ನಿಮ್ಮ ದೇಹನ. ಇನ್ನೂ ಒಂದು ವಿಷಯ ಹೇಳ್ತೀನ್ರಿ ಸರ. ಈ ಚಳಿಗಾಲದಾಗ ನಿಮ್ಮ ದೋಸ್ತ್ರಿಗೆ ಸಹಾಯ ಸಲಹೆಗಳನ್ನ ಕೇಳಾಕ ಹೋಗ್ಬ್ಯಾಡ್ರಿ. ಯಾಕಂದ್ರ ಆ ಮಂಗ್ಯ ಸೊಳೆ ಮಕ್ಕಳು ಮಾಡಂಗೆ ಹೇಳ್ರಿ ನಮಗ ಈ ಕಾಲದಾಗ ನಮಗ ಸಹಾಯನ.
ನಿನ್ನೆ ಏನಾತ್ ಗೊತ್ತೇನ್ರಿ, ನಾನು ನಮ್ಮ ದೋಸ್ತಿಗೆ ಥಂಡಿ ಭಾಳ ಆಗಿತ್ರಿ. ಅದಕ್ಕ ದೋಸ್ತ ಕಡ್ಡಿ ಡಬ್ಬಿ ಕಲಾಸ್ ಆಗ್ಯದ, ಭಾಳ ಚಳಿನೂ ಆಗ್ಯದ, ಒಂದ್ ಕಡ್ಡಿ ಡಬ್ಬಿ ತಂದು ಕೊಡಕ್ ಆಗತ್ತ ಇಲ್ಲಿ ಅಂತ ಅಷ್ಟ ಕೇಳಿನ್ರಿ. ಆ ಸುಳೆ ಮಗ ಏನ್ ಹೇಳ್ಬೇಕ್ರಿ, ಬರಕ್ ಆಗಲ್ಲ ಲಾಡ್ಜ್ ಬುಕ್ ಮಾಡಿನಂತಾನ್ರಿ. ಅಲ್ರಿ ನಾ ಅವನಿಗೆ ಏನ್ ಕೇಳದ್, ನಾನು ತರಕ್ ಆಗತ್ತ ಇಲ್ಲ ಅಂತ ಹೇಳಿ ಕೇಳಿದ್ರ ನಮ್ಮನಿ ಉರಿಸ್ತಾರಲ್ಲ ಇವ್ರು. ಯಾಕ ನಮ್ಮಂತ ಒಂಟಿ ಪಿಚಾಚಿಗಳನ್ನ ನೋಡಿದ್ರೆ ಹಿಂಗ್ಯಾಕ ಮಾಡ್ತಾರ ಇವ್ರು? ಯಾಕೆ ನಮಗೂ ಮನಸ್ಸಿರಲ್ಲ? ನಮಗೂ ಯಾಕ್ರಿ ಹಿಂಗ ನಮಗ ಒಂಥರ ಆಗ್ಬಿಡ್ತ್ರಿ ನನಗ ಆ ಟೈಮ್ದಾಗ. ಬರೇ ಉರ್ಸು ಕೆಲ್ಸ ಮಾಡ್ತಿರ್ತಾರ್ರಿ. ಆ ರೋಡ್ ಸೈಡ್ ಹೊಂಟಿರ್ತೀವ್ರಿ, ಒಂದು ಹುಡುಗಿನ ಕರ್ಸ್ಕೊಂಬಂದು ಅಂತೇಳಿ ರೇಸ್ ಕೊಟ್ಟು ನಮಗ್ ಮತ್ತೆ ಉರಿಸ್ತಾರ್ರಿ ಸರ. ಯಾಕಂತ ಗೊತ್ತಾಗತ್ತಿಲ್ಲ. ಯಾಕ ನಮ್ಮನ್ನ ನೋಡಿದ್ರ ಇಷ್ಟ್ಯಾಕ ಇವ್ರು ಇದು ಮಾಡಾಕತ್ತಾರ ಅನ್ನೋದು ಗೊತ್ತಾಗವಲ್ದು. ಏನಾದ್ರೂ ಹೋಗಿ ಸಾಯ್ಬೇಕಂತಂದ್ರ ಹುಡ್ಸಿರೋ ತಂದೆ ತಾಯಿಗೆ ಮೋಸ ಮಾಡಬಾರ್ದಂತೇಳಿ ಇಲ್ಲಿ ಮಠ ಆದೀವ್ರಿ. ಅವನ ಹಿಂಗೆಲ್ಲ ಮಾಡ್ತಾರ್ರಿ ಸರ. ಈ ಸೀಸನ್ದಾಗಾದ್ರೂ ಯಾರಿಗಾನ ನಮಗ್ ಮದುವೆ ಆಗ್ತಾರಂತ ನೋಡಿದ್ರ ಯಾರು ಮದುವೆ ಆಗಾಕೂ ರೆಡಿ ಇಲ್ಲ. ನೌಕರಿ ಕೇಳ್ತಾರ, ಮೊದ್ಲು ತಲ್ಯಾಗ ಕೂದ್ಲಿ ಕೇಳ್ತಾರ. ಎಲ್ಲ ಇವರಿಗೆ ಚಲೋ ಇದ್ದವನ ಬೇಕ. ಇನ್ನು ಈ ಚಳಿಗಾಲದಾಗ ನಮ್ಮಂತ ಒಂಟಿ ಪಿಶಾಚಿಗಳಿಗೆ ಮತ್ತ ಮದುವೆ ಆದವ್ರಿಗೆ ಏನ್ ಡಿಫ್ರೆನ್ಸ್ ಅಂತಂದ್ರ, ನಾವು 2 ಕೌದ್ಯಾಗ ಒಬ್ರು ಇರ್ತೀವ್ರಿ, ಅವ್ರು 1 ಕೌದ್ಯಾಗ ಇಬ್ರು ಇರ್ತಾರ್ರಿ. ಅದ ಡಿಫ್ರೆನ್ಸ್ ನೋಡ್ರಿ. ಇದಕ್ಕಿಂತ ನಾ ಇನ್ನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ರಿ. ನಾ ಏನಾದ್ರು ಹೆಚ್ಚಿಗೆ ಹೇಳಿಬಿಟ್ನಿ ಅಂದ್ರ ಏನು ಕೊರಿತಾನೋ ಈ ಸುಳೆ ಮಗ ಅಂತ ಹೇಳಿ ನೀವು ನನಗ ಬೈದ್ ಬಿಡ್ತೀರಿ. ನಾ ಏನ ಹೆಚ್ಚಿಗೆ ಮಾತಾಡಿಲ್ರಿ ಸರ. ಅದೊಂದ ಸಬ್ಸ್ಕ್ರೈಬ್ ಬಗ್ಗೆನೂ ಮಾತಾಡಿನ್ರಿ, ಮತ್ತ ಈ ಚಳಿಗಾಲದ ಬಗ್ಗೆನೂ ಮಾತಾಡಿನ್ರಿ, ಎಲ್ಲಾದ್ರ ಬಗ್ಗೆನೂ ಮಾತಾಡಿಲ್ರಿ ಸರ. ನಿಮ್ಗೆ ಯಾವ್ದು ಬೇಕು ಅದ್ರ ಬಗ್ಗೆನೆ ಮಾತಾಡೀನಿ. ಬರ್ತೀನ್ರಿ ಮಾಲಕ್ರ. ನಮಸ್ಕಾರ ರೀ.